ಒಬ್ಬ ವ್ಯಕ್ತಿಯಾಗಿ ಹುಟ್ಟಿ, ಒಬ್ಬ ವ್ಯಕ್ತಿಯಾಗಿ ಬೆಳೆದು, ಒಬ್ಬ ವ್ಯಕ್ತಿಯಾಗಿ ಬದುಕಿ, ಹಾಗೆ ವ್ಯಕ್ತಿಯಾಗಿ ಸಾಯೋದಕ್ಕಿಂತ ಒಳ್ಳೆಯ ವ್ಯಕ್ತಿತ್ವ ಬೆಳೆಸಿಕೊಳ್ಳುವುದು ತುಂಬ ಉತ್ತಮ. ಯಾಕಂದ್ರೆ ಒಬ್ಬ ವ್ಯಕ್ತಿ ಇಂದೆಲ್ಲ ನಾಳೆ ಮುಂದೆ ಎಂದಾದರೂ ಒಂದಿನ ಈ ಪ್ರಪಂಚದಿಂದ ಕಣ್ಮರೆಯಾಗುತ್ತಾನೆ. ಆದರೆ ಆ ವ್ಯಕ್ತಿಯಲ್ಲಿರುವ ಒಳ್ಳೆಯ ವ್ಯಕ್ತಿತ್ವ ಆ ವ್ಯಕ್ತಿ ಈ ಪ್ರಪಂಚ ಬಿಟ್ಟು ಹೋದ ನಂತರವೂ ಕೂಡ ಸಾಕಷ್ಟು ಜನರ ಮನಸ್ಸಿನಲ್ಲಿ ಜೀವಂತವಾಗಿರುತ್ತದೆ. ಆ ರೀತಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದು ಮನುಷ್ಯನಿಗೆ ಸಾರ್ಥಕ ಜೀವನ ಎಂದು ಹೇಳಿದರೆ ತಪ್ಪಾಗಲಾರದು. ಹಾಗೆ ಆ ರೀತಿ ಒಳ್ಳೆಯ ವ್ಯಕ್ತಿತ್ವವನ್ನು ಹೀಗೆ ಬೆಳೆಸಿಕೊಳ್ಳುವುದು ಅನ್ನೋದಕ್ಕೆ ನಮ್ಮ ಶರಣರು ಸಂತರು ಸಾಕಷ್ಟು ವಚನ ಸಾಹಿತ್ಯದಲ್ಲಿ, ಕೈವೇಲ್ಯದಲ್ಲಿ, ನಮ್ಮ ವೇದ ಉಪನಿಷತ್ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಸಾಕಷ್ಟು ಒಬ್ಬ ವ್ಯಕ್ತಿತ್ವ ಒಂದು ಉತ್ತಮ ವ್ಯಕ್ತಿತ್ವವಾಗಿ ಬೆಳೆಯೋದಕ್ಕೆ ಏನೆಲ್ಲ ಬೇಕು ಅವನ್ನೆಲ್ಲ ಸಾಕಷ್ಟು ನಮ್ಮ ಪೂರ್ವಿಕರು ಬರೆದಿಟ್ಟು ಹೋಗಿದ್ದಾರೆ. ಅವನ್ನು ಕೇಳಿ ಅವನ ಜೀವನದಲ್ಲಿ ಸರಿಯಾಗಿ ಅಳವಡಿಸಿಕೊಂಡಿದ್ದೆ ಆದರೆ ಒಬ್ಬ ವ್ಯಕ್ತಿ ಒಂದು ಒಳ್ಳೆಯ ವ್ಯಕ್ತಿತ್ವವಾಗಿ ಬದಲಾಗೋದರಲ್ಲಿ ಸಂದೇಹವೇ ಇಲ್ಲ. ಹಾಗೆ ಅದಕ್ಕೆ ನೀವು ಎಲ್ಲರೂ ಕೂಡ ಒಂದು ಸಂಕಲ್ಪ ಮಾಡಿಕೊಂಡು ಕೇವಲ ವ್ಯಕ್ತಿಯಾಗಿ ಇರೋದಕ್ಕಿಂತ ಒಂದು ಒಳ್ಳೆಯ ವ್ಯಕ್ತಿತ್ವವಾಗಿ ಬದಲಾಗೋದರಲ್ಲಿ ಹೆಜ್ಜೆ ಇಡೋಣ. ಹಾಗೆ ಈ ಶ್ರಾವಣ ಅಮಾವಾಸ್ಯೆಯ ಸರ್ವರಿಗೂ ಶುಭಾಶಯಗಳು. ಎಲ್ಲರಿಗೂ ಶಿವನ ಕೃಪೆ ಸದಾ ಇರಲಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಶಿವನಲ್ಲಿ ನಾನು ಕೇಳಿಕೊಳ್ಳುತ್ತೇನೆ.